ನಾವೆಲ್ಲ ಈ ದಿನ ಮಂಗಳವಾರ ಸಂಕಷ್ಟ ವ್ರತವನ್ನು ಆಚರಿಸ್ತಾ ಇದ್ದೇವೆ. ಮಂಗಳವಾರ ಸಂಕಷ್ಟ ವ್ರತ ಬಂದರೆ ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅಂತ ಅಂಗಾರಕ ಸಂಕಷ್ಟಿ ಅಂತ ಜಗತ್ಪ್ರಸಿದ್ಧ ಆಗಿದೆ. ಈ ಅಂಗಾರಕ ಸಂಕಷ್ಟಿಗೆ ಗಣೇಶನಿಗೆ ಯಾವ ರೀತಿಯ ಸಂಬಂಧ, ಕಷ್ಟವನ್ನು ಪರಿಹರಿಸಿಕೊಳ್ಳುವುದಕ್ಕೆ ವಿಶೇಷವಾದ ಸಮಯ ಅಂದರೆ ಈ ಅಂಗಾರಕ ಅಂದರೆ ಮಂಗಳ ಗ್ರಹವನ್ನು ಅಂಗಾರಕ ಅಂತ ಕರೀತಾರೆ. ಆ ಮಂಗಳ ಗ್ರಹವನ್ನು ಭೂಮಿಯ ಪುತ್ರ ಅಂತ ಕರೀತಾರೆ. ಅವನು ಸದಾಕಾಲವು ಕೆಟ್ಟತನ್ನು ಮಾಡುವುದಕ್ಕೆ ಆ ಗ್ರಹ ಪ್ರಸಿದ್ಧ ಆಗಿದೆ. ಶನೈಶ್ವರನಂತೆ ಈ ಗ್ರಹವು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿ ಕಷ್ಟವನ್ನು ಅಥವಾ ಇದ್ದುದನ್ನು ಕಳ್ಕೊಳ್ಳುವಂತೆ ಆ ಗ್ರಹದ ಪರಿಣಾಮ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಗಣೇಶನನ್ನು ವಿಘ್ನಹರ್ತ ಅಂತ ಕರೀತಾರಲ್ವ, ಪ್ರಸಿದ್ಧವಾಗಿ ವಿಘ್ನೇಶ್ವರ ಅಂತ ಕರೀತಾರಲ್ವ, ವಿಘ್ನವನ್ನು ದೂರ ಮಾಡುವಂಥದ್ದು. ಹಾಗೆ ಆ ಅಂಗಾರಕ ಗ್ರಹದಿಂದ ಕುಜ ದೋಷದಿಂದಲೋ ಅಥವಾ ಕುಜ ದಶೆಯಿಂದಲೋ ಏನಾದರೂ ಕಷ್ಟಗಳು ಪ್ರಾರಂಭ ಆದರೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ವಿಘ್ನೇಶ್ವರನಿಂದ ವಿಘ್ನವನ್ನು ದೂರ ಮಾಡುವಂತ ಬೇಡಿಕೊಳ್ಳೋದಕ್ಕೆ ಅದು ಕೂಡಿ ಬಂದಾಗ ಆ ಸಮಯ ಸರಿಯಾದದ್ದು, ಯೋಗ್ಯವಾದದ್ದು ಅಂತ ಹಿರಿಯರು ತಮ್ಮ ಅನುಭವದಿಂದ ಕಂಡುಕೊಂಡಿದ್ದಾರೆ. ಅದಕ್ಕೆ ಅಂಗಾರಕ ಸಂಕಷ್ಟಿ ಬಂದಾಗ ಆ ಕಷ್ಟವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬೇಡಿಕೊಳ್ಳಬೇಕು, ವಿಶೇಷವಾದ ಪ್ರಯತ್ನವನ್ನು ಮಾಡಬೇಕು, ಅದಕ್ಕೆ ಸಕಾಲವಾದ ಸಮಯ ಇದು ಅಂತ ಹೇಳಿದ್ದಾರೆ. ಅದರಂತೆ ಈ ಗಣೇಶನನ್ನು ಪಾರ್ವತಿ ದೇವಿ ಮಣ್ಣಿನಿಂದ ಗಣೇಶನನ್ನು ಮಾಡಿ ಅವನಿಗೆ ಜೀವದಾನವನ್ನು ಮಾಡಿ ಆ ಪರಮೇಶ್ವರನ ಅನುಗ್ರಹದಿಂದ ವಿಘ್ನವನ್ನು ದೂರ ಮಾಡುವ ಲೋಕಕ್ಕೆಲ್ಲ ಅಂತ ಅನುಗ್ರಹಿಸಿ ವಿಘ್ನೇಶ್ವರ ಅಂತ ನಾಮಕರಣವನ್ನು ಮಾಡ್ತಾರೆ. ಆ ವಿಘ್ನೇಶ್ವರನ ಅನುಗ್ರಹದಿಂದ ನಮಗೆ ಗ್ರಹಗತಿಗಳಿಂದ ಬರುವಂಥ ಕಷ್ಟಗಳೆಲ್ಲ ದೂರ ಆಗುವುದಕ್ಕೆ ಈ ವಿಘ್ನೇಶ್ವರನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಅಂಗಾರಕ ಸಂಕಷ್ಟಿ ಇರುವಾಗ ಅದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹೀಗೆ ನಾವು ಕೂಡ ಇವತ್ತು ನಮ್ಮ ಕಷ್ಟಗಳನ್ನೆಲ್ಲ ದೂರ ಎಂದು ಬೇಡಿಕೊಳ್ಳುವುದಕ್ಕಾಗಿ ಈ ಅಂಗಾರಕ ಸಂಕಷ್ಟಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಭಗವಂತನ ಅನುಗ್ರಹ ಪಡೆಯುವಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಆ ಭಗವಂತನ ಅನುಗ್ರಹ ನಮಗೆ ಸಿಗಲಿ, ನಮಗೆ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅನೇಕ ಕಷ್ಟಗಳು ಬರ್ತಾವೆ. ಆ ಕಷ್ಟಗಳೆಲ್ಲ ದೂರ ಆಗಲಿ, ಭಗವಂತನ ಅನುಗ್ರಹದಿಂದ ನಮ್ಮ ಬಾಳೆಲ್ಲ ಬೆಳಗಲಿ ಎಂಬುದಾಗಿ ಬೇಡ್ಕೊಳ್ಳೋದು. ಈ ಭಗವಂತನನ್ನು ಬೇಡ್ಕೊಳ್ಳುವುದಕ್ಕೆ ಈ ನಮ್ಮಲ್ಲಿ ಆತ್ಮ ಅನ್ನೋದು ಇದೆ ಅಂತ ಎಲ್ಲರೂ ಹೇಳ್ತಾರೆ. ನಾವೆಲ್ಲ ನೋಡಿಲ್ಲ, ಆದರೆ ನಮಗೆ ಅನುಭವಕ್ಕೆ ಬರುತ್ತೆ. ಆತ್ಮವನ್ನು ನೋಡೋದಕ್ಕೆ ಇನ್ನು ಯಾರಿಗೂ ಸಾಧ್ಯ ಆಗಿಲ್ಲ, ಆದರೆ ಅನುಭವದಿಂದ ಮಾತ್ರ ಎಲ್ಲರೂ ಅದನ್ನು ಹೇಳ್ತಾರೆ. ನನಗೆ ಆತ್ಮ ಸಂತೋಷ ಆಯಿತು ಅಥವಾ ಇನ್ನೇನೋ ಹೇಳ್ತಾರೆ. ಹಾಗೆ ಭಗವಂತನನ್ನು ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ನಮ್ಮ ಆತ್ಮ ಅಲ್ವಾ? ಹಾಗೆ ಈ ನಮ್ಮ ಶರೀರ ಅನ್ನೋದು ಪಂಚಭೂತಗಳಿಂದ ಆಗಿರುವಂಥದ್ದು. ಈ ಶರೀರ ಪಂಚಭೂತದಿಂದ ಆದರೆ ಈ ಶರೀರದೊಳಗೆ ಆ ಪರಮಾತ್ಮ ಬಂದು ಇರ್ತಾನೆ. ಆ ಪರಮಾತ್ಮನನ್ನು ನಾವು ಸೇರುವುದಕ್ಕೆ ನಮ್ಮ ಆತ್ಮವನ್ನು ಭಗವಂತನ ಹತ್ತಿರ ತಗೊಂಡೋಗೋದಕ್ಕೆ ಇಂಥ ಸಮಯಗಳೆಲ್ಲ ಶ್ರೇಷ್ಠವಾಗಿದೆ, ಯೋಗ್ಯವಾಗಿದೆ ಅಂತ ಹೇಳ್ತಾರೆ. ಮಳೆ ಬಂದಾಗ ಬೀಜ ತನ್ನಂತಾರೆ ಹೇಗೆ ಮೊಳಕೆ ಒಡೆದು ಚಿಗುರುತ್ತದೆಯೋ ಹಾಗೆ ಈ ಕಾಲದಲ್ಲಿ ಮಾಡಿದಂಥ ಪ್ರಯತ್ನಗಳೆಲ್ಲ ಸುಲಭವಾಗಿ ಫಲವನ್ನು ಕೊಡ್ತವೆ. ಅದಕ್ಕಾಗಿ ಆ ಸಮಯವನ್ನೆಲ್ಲ ಹುಡುಕಿ ಹೇಳಿಟ್ಟಿದ್ದಾರೆ. ಅದನ್ನು ನಾವು ಆ ಸಮಯದಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹೀಗೆ ನಮ್ಮ ಪ್ರಯತ್ನ ಎಲ್ಲ ಸಫಲ ಆಗಲಿ, ಭಗವಂತನ ಅನುಗ್ರಹ ನಮಗೆ ದೊರಕಲಿ, ನಮಗೆ ಬೆಳಗಲಿ ಅಂತ ಬೇಡಿಕೊಂಡು ಅವನಿಗೆ ಸಮರ್ಪಣೆಯನ್ನು ಮಾಡೋಣ.